ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ನಾವು 28ಗೆ ತಿರುಪತಿಗೆ ಹೋಗಿದ್ವಿ. ತುಂಬ ಆಸೆಗಳನ್ನೆಲ್ಲ ಇಟ್ಕೊಂಡು ಎಲ್ಲ ಸುತ್ತಾಡ್ಕೊಂಬರೋಣ, ಎಂಜಾಯ್ ಮಾಡ್ಕೊಂಬರೋಣ ಅಂತಿದ್ವಿ. ಬಟ್ ಐ ಮಿಸ್ ಯು. ಯಾಕೆಂದರೆ ಅಲ್ಲಿ ತುಂಬ ಮಳೆ ಮತ್ತು ಚಳಿ ಬರ್ತಾಯಿತ್ತು. ಅದಕ್ಕೆ ರಿಟರ್ನ್ ನಾವು ಶನಿವಾರ ನೈಟೇ ಬರಬೇಕಾಗಿತ್ತು. ಬಟ್ ಪರವಾಗಿಲ್ಲ, ಹೋದ್ವಿ, ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ನೋಡಿ, ಹುಡುಗರಿಗೆಲ್ಲ ಸ್ವೆಟ್ರೆಲ್ಲ ಹಾಕ್ಕೊಂಡು ಸ್ವಲ್ಪ ಸೇಫಾಗಿ ಇದು ಮಾಡ್ಕೊಂಡ್ವಿ. ತುಂಬಾ ಮಳೆ ಬರ್ತಾಯಿತ್ತು. ಆ ಮಳೆಯಲ್ಲೂ ಕೂಡ ಬಸ್ ಹತ್ಕೊಂಡು ನಾವು ದರ್ಶನದಲ್ಲಿ ಊಟಕ್ಕೆ ಹೋಗಿದ್ವಿ. ನಮಗೆ 4 ಗಂಟೆಗೆ ದರ್ಶನ ಕೊಟ್ಟಿದ್ದರು. ನಾವು ನೈಟು 7 ಗಂಟೆ ಊಟಕ್ಕೆ ಹೋಗಿದ್ವಿ. ಊಟ ಮಾತ್ರ ತುಂಬಾ ಚೆನ್ನಾಗಿತ್ತು. ಮಳೆ ಇದರಲ್ಲಿ ನನ್ನ ವಾಯ್ಸು ಕೂಡ ಚೇಂಜ್ ಆಗಿದೆ. ನೋಡಿ ಹೇಗಾಗಿದೆ. 2 ಡೇಸಲ್ಲಿ ಸಿಕ್ಕಾಪಟ್ಟೆ ಮಳೆ. ಅಲ್ಲಿ ಊಟ ಬಂದ್ಬಿಟ್ಟು ಚಟ್ನಿ, ಸ್ವಲ್ಪ ಪಲ್ಯ ಮತ್ತು ಹುಗ್ಗಿ ಕೊಟ್ಟಿದ್ದರು. ತುಂಬಾ ಚೆನ್ನಾಗಿತ್ತು ಹುಗ್ಗಿ ಮಾತ್ರ. ರೈಸು, ಸಾಂಬಾರು ಮತ್ತು ರಸಮ್ಮು 3 ಥರ. 2 ಟೈಮ್ಸ್ ನಮಗೆ ರೈಸ್ ಕೇಳ್ತಾರೆ, 2 ಟೈಮ್ಸ್ ಸಾಂಬಾರು ಮತ್ತು ರಸಮ್ಮು, ಮಜ್ಜಿಗೆನೂ ಕೊಡ್ತಾರೆ. ನಮಗೆ ಬೆಳಗ್ಗೆ 4 ಗಂಟೆಗೆ ದರ್ಶನಕ್ಕೆ ಟೈಮ್ ಕೊಟ್ಟಿದ್ದರು. ಟಿಕೆಟನ್ನು ಮಾಡಿಸಿದ್ವಿ, 4 ಗಂಟೆಗೆ ಕೊಟ್ಟಿದ್ದರು. ಸೊ ನಾವು ನೈಟು ಊಟಕ್ಕೆ ಹೋಗಿ ಊಟ ಮಾಡ್ಕೊಂಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ, ಒಂದು 2 ಅವರ್ಸು. 12:30 ಹಂಗೆ 1 ಗಂಟೆ ಹಂಗೆ ಸ್ನಾನ ಗೀನ ಮಾಡಿಕೊಂಡು ಹೋಗ್ಬಿಟ್ಟು 3 ಗಂಟೆ 3:30 2 ಗಂಟೆ ದರ್ಶನ ನಿಂತರೆ ಸುಮಾರು ಬೆಳಗ್ಗೆ 8 ಜಾವ ದರ್ಶನ ಆಯಿತು. ದರ್ಶನ ಮುಗಿಸ್ಕೊಂಡು ಮನೆಗೆ ರೂಮಿಗೆ ಬರೋಷ್ಟಿಗೆಲ್ಲ 11:30 ಆಯಿತು. ನೈಟ್ ಟ್ರೈನ್ ಹತ್ಕೊಂಡು ಊರಿಗೆ ಬಂದ್ವಿ. ಬೆಳಗಿನ ಜಾವ ನಾವು ಊರಿಗೆ ಬಂದಮೇಲೆ ಸ್ವಲ್ಪ ತಿಂಡಿಗೇನಾದರೂ ಮಾಡ್ಕೊಳ್ಳೋಣ ಅಂತ ಲೇಟೆಸ್ಟಾಗಿ ಅವಲಕ್ಕಿ ಮಾಡಿದ್ದೆ. ನಮ್ಮ ಅಕ್ಕ ಮಕ್ಕಳಿಗೆಲ್ಲ ಅವಲಕ್ಕಿ ಅಂದರೆ ತುಂಬ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ. ಸೊ ಅವಲಕ್ಕಿ ಮಾಡಿದೆ. ಅವಲಕ್ಕಿ ಸ್ವಲ್ಪ ಬಿಸಿ ಇರಬೇಕಾದ್ರೆ ಸ್ಲೋ ಮೋಷನಲ್ಲಿ ಇಟ್ಬಿಟ್ಟು ಏನಾದರೂ ಮಾಡೋಣ ಅಂತ ಹೋಗಿ ರಂಗೋಲಿನ ಹಾಕ್ತೆ. ನಮ್ಮ ಅಕ್ಕ ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ರು. ಐಟಮ್ ಏನಾದರೂ ತಂದಿದ್ದರೆ ತಿರುಪತಿಯಲ್ಲಿ ನಾವೆಲ್ಲ ಪೂಜೆ ಮಾಡಿಬಿಟ್ಟು ಇದು ಮಾಡ್ತಾಯಿದ್ದೀವಿ. ಅಕ್ಕ ನೈವೇದ್ಯ ಮಾಡ್ತಾಯಿದ್ದಾರೆ. ಪೂಜೆ ಸಿಂಪಲ್ಲಾಗಿ ಚೆನ್ನಾಗಾಯಿತು. ನಾವು ತಿರುಪತಿಯಲ್ಲಿ ಫೋಟೋ ಹಿಡ್ದಿಲ್ಲ ಅಂದ್ಬಿಟ್ಟು ಮನೇಲಿ ರೆಡಿ ಆಗಿಬಿಟ್ಟು ಫೋಟೋ ಹಿಡ್ದ್ವಿ. ಅಲ್ಲಿ ಹಂಗೆ ಚಿಕ್ಕ ಫಂಕ್ಷನ್ ಇತ್ತು, ಅದನ್ನು ಮುಗಿಸ್ಕೊಂಬಂದ್ವಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾತ್ರ ಕನ್ನಡದಲ್ಲೇ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಐ ಮಿಸ್ ಯು ಆಲ್ ತಿರುಪತಿ ಆಲ್ವೇಸ್. ಥ್ಯಾಂಕ್ ಯು ಸೋ ಮಚ್.